ಬಜಗೋಳಿ, ಗೋಳಿ ಬಜ್ಜಿ, ಇಡ್ಲಿ ಸಾಂಬಾರ್, ವಡಾ ಸಾಂಬಾರ್, ಇಡ್ಲಿ ವಡಾ, ನೀರು ದೋಸೆ. ಎಷ್ಟು ಒಳ್ಳೆ ಮುಂಚೆ ಆಗುತ್ತೆ. ಬಂದು 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 ಕೇಳ್ತಾರೆ, ಚೆನ್ನಾಗಿ ಮಾತಾಡಿದ್ರೆ. ವಾವ್, ಹೇಗಿದೆ ನೋಡಿ ನಿಮಗೆ. ಬೆಸ್ಟು. ಎಲ್ಲ ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಕಾರ್ಕಳ ಗೈಸ್. ಕಾರ್ಕಳದಲ್ಲಿ ಬಜಗೋಳಿ ಅನ್ನೋ ಒಂದು ವಿಲೇಜ್ಗೆ ಬಂದಿದ್ದೀವಿ. ಇಲ್ಲಿ 55 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಹೋಟೆಲ್ ಭುವನೇಶ್ವರಿ ಗೈಸ್. ಒಂದು ಓಲ್ಡ್ ನಾಸ್ಟಾಲಜಿಕ್ ಫೀಲ್ ಇರುವಂತ ಒಂದು ಹೋಟೆಲ್. ಈ ಕೋಸ್ಟಲ್ ಕರಾವಳಿ ಸ್ಟೈಲ್ ಬ್ರೇಕ್ಫಾಸ್ಟ್ ಐಟಮ್ ಟ್ರೈ ಮಾಡಕ್ಕೆ ಬಂದಿರೋಂಥದ್ದು. ಬಟ್ ಅನ್ ಟೈಮು ಒಂದು 11:45-12 ಗಂಟೆ ಆ ರೇಂಜ್ಗೆ ಬಂದ್ಬಿಡ್ತೀವಿ. ಲಂಚ್ ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ. ಬಟ್ ಬಂದಿರೋದು ತಿಂಡಿನ ಟ್ರೈ ಮಾಡೋದಕ್ಕೋಸ್ಕರ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದ್ರೆ, ಸುಕುಮಾರ್ ಅನ್ನೋ ಒಂದು ಸಪ್ಲೈಯರ್ ಇದ್ದಾರೆ ಇಲ್ಲಿ. ಅವರು ಮೆನು ಹೇಳೋ ರೀತಿ ಈಗಲೇ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ ಯಾವ ಹೋಟೆಲ್ ಅಂತ. ಸೊ ಆ ಫುಡ್ಸ್ ಎಲ್ಲ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇವರ ಟೈಮಿಂಗ್ಸು ಬೆಳಿಗ್ಗೆ 6ರಿಂದ ಸಂಜೆ 8:30 ತನಕ. ನಾವು ತಿಂಡಿ ಮಾಡೋಕ್ಕೆ ಬಂದಿನಿ, ಹೋಗೋಣ ಅವ್ರ ಹತ್ರ ಮಾತಾಡಿಸಿ ಫುಡ್ಸ್ ಎಲ್ಲ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗುತ್ತೆ. ಲೈಕ್, ಶೇರ್, ಕಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೆವಿ ಫೇಮಸ್ ನೀವು. ಏನೇನು ಐಟಮ್ ಸಿಗುತ್ತೆ ಈಗ? ತಿಂಡಿ, ಬಜಗೋಳಿ, ಗೋಳಿ ಬಜ್ಜಿ, ಕಡಲೆ ಅವಲಕ್ಕಿ, ಅವಲಕ್ಕಿ ಮೊಸರು, ಇಡ್ಲಿ ಸಾಂಬಾರ್, ವಡಾ ಸಾಂಬಾರ್, ಇಡ್ಲಿ ವಡಾ, ನೀರು ದೋಸೆ, ಪೂರಿ ಬಾಜಿ, ಪಲಾವು, ಬನ್ಸ್, ದಹಿ ವಡಾ, ಸಮೋಸ, ಕಟ್ಲೆಟ್, ಚಟ್ಟಂಬಡಿ, ಸಂಜೀರ, ಬಿಸ್ಕಟ್ ರೊಟ್ಟಿ, ಚಪಾತಿ, ಪರೋಟ, ಸಾದಾ ದೋಸೆ, ತುಪ್ಪ ದೋಸೆ, ಮಸಾಲಾ ದೋಸೆ, ಪ್ಲೈನ್ ದೋಸೆ, ಈರುಳ್ಳಿ ದೋಸೆ, ರವಾ ದೋಸೆ, ರವಾ ಮಸಾಲಾ ದೋಸೆ. ಇಷ್ಟು ಐಟಮ್ ಇದೆಯಾ? ಇಷ್ಟು ಐಟಮ್ ಇದೆ. ಚೆನ್ನಾಗಿ ಹೇಳಿದ್ರೆ ನೀವ್ ಹೇಳೋದ್ ಮಾತ್ರ ನೋಡಕ್ ಆಗುತ್ತೆ. ಐಟಮ್ ಯಾವ್ದು ಹೇಳೋದ ಕನ್ಫ್ಯೂಸ್ ಆಗುತ್ತೆ ನಮಗೆ. ಸ್ಪೆಷಲ್ ಐಟಮ್ಸ್ ಯಾವ್ದು ಇದೆ ಅಂತ ನೀವೇ ನಮ್ಗೆ ಸಜೆಸ್ಟ್ ಮಾಡ್ಬಿಡಿ. ಸ್ಪೆಷಲ್ ಏನಿಲ್ಲ. ಈಗ ಬಿಸಿ ಆದ್ರೆ ಸಮೋಸ, ದೋಸೆ ತಿಂಡಿ ಯಾವ್ದು ಚೆನ್ನಾಗಿದೆ? ನೀರು ದೋಸೆ ಈಗ ಬಿಸಿ ಬಿಸಿ ಆದ್ರೆ ಈರುಳ್ಳಿ ದೋಸೆ ಉಂಟು, ರವಾ ಮಸಾಲೆ ಉಂಟು. ಓಕೆ, ನೀರು ದೋಸೆನೂ ಚೆನ್ನಾಗಿರುತ್ತಾ? ನೀರು ದೋಸೆ ಚೆನ್ನಾಗಿ, ನೀರು ದೋಸೆ ನೋಡಿ ಬರ್ತೇನೆ. ಹಾ ಹೇಳಿ. ಚೆನ್ನಾಗಿ ಹೇಳ್ತಾರಲ್ಲ. ಒಂದು ಮ್ಯಾಟ್ರಿಗೋಸ್ಕರನೇ ಬೇಕಂತ ಹೋದ್ರೆ ನಾನು ಇದು ಕೂಡ ನಾನು ಹೇಳ್ಬೇಕು. ಮನೆ ಊಟ ಮಾಡಿರ್ತೀನಿ, ಒಂದು ಫಿಶ್ ಊಟ. ಮಾಡ್ಬೇಕಂದ್ರೆ ಮಿಸ್ ಆಗೋದು. ಬಿಕಾಸ್ ನಾನು ಲಂಚ್ ಟೈಮಲ್ಲಿ ಬಂದಿದ್ದೆ, ಡೇ ಟೈಮಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಸಲ ಈ ಜಾಗ ಮಾಡ್ಲೇಬೇಕಂತ ಬಂದಿರೋದು. ಲಕ್ ವೈಸ್ ಏನಂದ್ರೆ, ನಾವು ಹೋಟ್ಲ್ ಸ್ಟೇ ಮಾಡಿರ್ಬೇಕು. ಅವ್ರು ರಿಸೆಪ್ಷನ್ ನೆನ್ಸಿದ್ರು ನನಗೆ ಓಟ್ಗೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಅವ್ರು ಬರಲಿ, ಅವ್ರ ಹತ್ರನೇ ಕೇಳ್ಬಿಟ್ಟು ಯಾವ ಐಟಮ್ ಸಿಗುತ್ತಂತ ಕೇಳಿ ಆರ್ಡರ್ ಮಾಡ್ಬಿಟ್ಟು ಟೇಸ್ಟ್ ಮಾಡೋಣ. ಬಿಕಾಸ್ ಅನ್ ಟೈಮು ಲಿಟ್ರಲಿ ಈಗ ಒಂದು 12 ಗಂಟೆ ಆಗ್ತಾ ಇದೆ. ನಾವು ಒಂದು 11:45 ಬಂದ್ಬಿಟ್ಟಿದ್ವಿ ತಿಂಡಿ ಕೇಳೋದಕ್ಕೋಸ್ಕರ. ಹೆವಿ ಲೇಟು, ಕೆಲಸ ಆಯ್ತು. ಸೊ ಬರಲಿ. ನೀರು ದೋಸೆ ಬೇಕಾ? ನೀರು ದೋಸೆ ಉಂಟು. ನೀರು ದೋಸೆ ಇದೆಯಾ? 2 ಪ್ಲೇಟಾ? 1 ಪ್ಲೇಟ್ ನೀರು ದೋಸೆ, 1 ಪ್ಲೇಟ್ ನೀರು ದೋಸೆ, ಒಂದು ಈರುಳ್ಳಿ ದೋಸೆ ಕೊಡಿ. ಒಂದು ನೀರುಳ್ಳಿ ದೋಸೆ. ಅದಾದ್ಮೇಲೆ ಬೇರೆ ನಾರ್ಮಲ್ ಬೇಡ ನನಗೆ. ಈ ಊರು ಫೇಮಸ್ ಫುಡ್ ತರ ಯಾವ್ದಾದ್ರು ಮಾಮೂಲಿ ಐಟಮ್, ಸಮೋಸ, ಕಟ್ಲೆಟ್, ಮಾಮೂಲಿ ಐಟಮ್. ಕಟ್ಲೆಟ್ ಇದೆಯಾ? ಕಟ್ಲೆಟ್ ಇದೆ, ಒಂದು ಕಟ್ಲೆಟ್ ಕೊಡಿ. ಕಟ್ಲೆಟ್. ಅದಾದ್ಮೇಲೆ ಬೇರೆ ಈ ಕರಾವಳಿ ಫೇಮಸ್ ತಿಂಡಿ ಐಟಮ್ಸ್ ತರ. ಈಗ ಅಂದ್ರೆ ಇಷ್ಟೇ ಐಟಮ್. ಈಗ ಇನ್ನು ಊಟ ಸಮಯ ಅಲ್ಲ, ಸಂಜೆ ಆದ್ರೆ ಬೇರೆ ಬೇರೆ ಮಾಡ್ತೇವೆ. ಇವಾಗ ಏನೇನಿದೆ? ಈಗ ಅಷ್ಟೇ ಇದೆ, ದೋಸೆ ಐಟಮ್, ಇದು ಐಟಮ್, ಚಾಟ್ಸ್. ಸಂಜೆ ಆದ್ರೆ ಬೇರೆ ಬೇರೆ ಮಾಡ್ತೇವೆ. ಈಗ ಇನ್ನು ಊಟ ಟೈಮ್ ಅಲ್ಲ. ಓಕೆ ಓಕೆ. ಮೇಲೆ ಅವಲಕ್ಕಿ, ಅವಲಕ್ಕಿ ಮೊಸರು ಉಂಟು. ಅವಲಕ್ಕಿ ಮೊಸರು ಅದೊಂದು ಕೊಡಿ ಸಾಕು. ಇಷ್ಟು. 1 ಪ್ಲೇಟ್ ನೀರು ದೋಸೆ ಮಾಡಿ, 1 ಉತ್ತಪ್ಪ ಮಾಡಿ. ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮ್ ಬಂತು. ಯಾವ್ದಾದ್ರು ಅಂತ ಹೇಳ್ತೀನಿ, ನಂತರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಿಕಾಸ್ ಬಿಸಿ ಹೋಗ್ಬಿಡುತ್ತೆ. ಫಸ್ಟ್ ಇಲ್ಲಿ ಮೊದಲನೇದಾಗಿ ಈರುಳ್ಳಿ ದೋಸೆ ಕೊಟ್ಟಿದ್ದಾರೆ ವಿತ್ ಸಾಂಬಾರು ಮತ್ತು ಚಟ್ನಿ. ನಂತರ ಈ ಕಡೆ ಬಂದರೆ ಮೊಸರು ಅವಲಕ್ಕಿ ಒಟ್ಟಿಗೆ ಮೊಸರಿಟ್ಟು ಕೊಟ್ಟಿರುವಂಥ ಒಂದು ಕಾಂಬಿನೇಷನ್. ನೆಕ್ಸ್ಟ್ ಇಲ್ಲಿ ಬಂದರೆ ನೀರು ದೋಸೆಗೂ ಚಟ್ನಿ ಮತ್ತು ಸಾಂಬಾರು. ಅದಾದಮೇಲೆ ಇಲ್ಲಿ ಫಸ್ಟ್ ಟೈಮ್ ನಾನು ಬ್ರೇಕ್ಫಾಸ್ಟ್ಗೆ ಕಟ್ಲೆಟ್ನ ಟ್ರೈ ಮಾಡ್ತಿರೋದು. ಹೇಗೆ ನೋಡಿ, ಫುಲ್ ರವಾ ಎಲ್ಲ ಹಾಕಿ ಡೀಪ್ ಫ್ರೈ ಮಾಡಿ ಕೊಟ್ಟಿರುವಂಥದ್ದು ವಿತ್ ಸಾಸು. ನೆಕ್ಸ್ಟು ಕಾಶಿ ಹಲ್ವಾ, ಈ ಪಂಪ್ಕಿನ್ ಕುಂಬಳಕಾಯಿ ಹಾಕಿ ಮಾಡ್ತಾರಲ್ಲ ಆ ಒಂದು ಸ್ವೀಟು. ಸೊ ಫಸ್ಟ್ ನಾವು ಸ್ವೀಟಿಂದನೇ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಹೇಗೆ ನೋಡಿ, ಲಿಟ್ರಲಿ ಒಂದು ಜೆಲಾಟಿನ್ ಕೈಂಡ್ ಆಫ್ ತಿಂಗಲಿದೆ, ಜೆಲ್ಲಿ ಥರನೇ
ಕ್ರಿಸ್ಟಲ್ ಕ್ಲಿಯರ್ ಯೆಲ್ಲೋ ಕಲರ್ ಕ್ರಿಸ್ಟಲ್ಸ್ನ ತಿಂದಂಗೆ ಇದೆ ಒಂಥರ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಲಿಟ್ರಲಿ ನಿಮಗೆ ಆ ವೆಜಿಟೇಬಲ್ ಇಟ್ಕೊಂಡು ಮಾಡ್ದಂಗೆ ಒಂದು ಫೀಲ್ ಅಲ್ಲ ನಿಮಗಂತೂ. ಫುಲ್ ಆ್ಯಂಡ್ ಫುಲ್ಲು ಕವರಪ್ ಆಗಿ ಒಂದು ಸ್ವೀಟ್ ಟೆಕ್ಸ್ಚರು, ಒಂಥರ ನಿಮಗೆ ಶುಗರ್ ಸಿರಪ್ ಒಂಥರ ಅಂಟೆಂಟ್ ಆಗಿರುತ್ತಲ್ಲ, ಅಂಟೆಂಟ್ ಫ್ಲೇವರ್ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಒಂದು ಪ್ರಾಪರ್ ಟಚ್ಚು, ಒಂದು ಪರ್ಫೆಕ್ಟ್ ಕುಕಿಂಗ್ ಲೆವೆಲು. ಅದರಲ್ಲಿ ಸೆಂಟ್ರಲ್ ಆಗಿ ನಿಮಗೆ ಗೋಡೆ ಮೇಲೆ ಸಿಕ್ಕಿದಾಗ ಒಂದು ಕ್ರಂಚ್ ಕೊಡುತ್ತೆ, ಬೆಸ್ಟ್ ಟೇಸ್ಟು. ಈ ಕಡೆ ಸೆಕ್ಟ್ರಲ್ಲಿ ಈ ಐಟಮ್ ಒಂದು ಸಿಗಾಬಡೆ ಫೇಮಸ್. ನಮ್ಮೂರು ಹೇಳ್ತೀವಲ್ಲ ಕಾಶಿ ಅಲ್ವಾ, ಸೇಮ್ ಟು ಸೇಮ್ ಐಟಮು. ಈ ಗಡ್ಬಡ ಹಾಕ್ತಾರೆ ಜೆಲ್ಲಿ, ಟೂಟಿ ಫ್ರೂಟಿ ಕೈಂಡು, ಲಿಟ್ರಲಿ ಕಸಿದಾಗ ಅದೇ ಥರನೇ ಅನಿಸುತ್ತೆ ನಿಮಗೆ ತಿನ್ನಬೇಕಾದ್ರೆ. ಬಟ್ ಒಂದು ಬೆಸ್ಟು, ಸ್ವಲ್ಪ ಸ್ವೀಟ್ ಜಾಸ್ತಿ. ಸ್ವೀಟಾಗಿ ಶುರು ಮಾಡೋಕೆ ಒಂಥರ ಬೆಸ್ಟ್ ಇದೆ. ನೆಕ್ಸ್ಟ್ ನಾವು ಕಟ್ಲೆಟ್ ಟ್ರೈ ಮಾಡೋಣ. ಹೇಗಿದೆ ನೋಡಿ, ಲಿಟ್ರಲಿ ಹೇಳಬೇಕಂದ್ರೆ ವೆಜಿಟೇರಿಯನ್ ಕೈಮಾ ವಡೆ, ಹಾಲ್ಟ್ ಬಿಟ್ಟು ಕೊಟ್ಟಿದ್ದಾರೆ. ಆ ರವಾ ಫುಲ್ಲು ಡಿಪ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಿ ಕೊಡುವಂಥದ್ದು. ವಾವ್, ಹೇಗಿದೆ ನೋಡಿ ನಿಮಗೆ. ಆಲೂಗಡ್ಡೆ, ಬೀಟ್ರೂಟು ಪ್ರತಿಯೊಂದು ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಹಾಗೆ ಟೇಸ್ಟ್ ಮಾಡೋಣ ವಿತೌಟ್ ಸಾಸು. ಒಂದು ಬೆಸ್ಟ್ ಟೇಸ್ಟು. ಲೈಟಾಗಿ ರಿಸೆಂಬ್ಲೆನ್ಸ್ ಆಫ್ ಮಧುರಡೆ ತಿಂದಾಗ ಒಂದು ಸ್ಟ್ರೈಕ್ ಕೊಡುತ್ತೆ ನಿಮಗೆ. ಆ ಒಂದು ಟೇಸ್ಟು, ಆ ಒಂದು ಫ್ಲೇವರ್ ಲಿಟ್ರಲಿ ನಿಮಗೆ ಗೊತ್ತಾಗ್ತಿದೆ. ಒಂದು ಬೆಸ್ಟ್ ಬ್ಲೆಂಡ್ ಅಂತ ಹೇಳ್ಬಿಡ್ತೀನಿ. ವೆಜಿಟೇರಿಯನ್ ಕೈಮಾ ವಡೆ ವಿತ್ ಸಾಸ್, ಬೆಸ್ಟು. ಕಟ್ಲೆಟ್ ಹೌದು ಯಾರಾದ್ರೂ ಪಕ್ಕ ಟ್ರೈ ಮಾಡಿ. ವಿತ್ ಸಾಸ್ ಟಚ್ಚು ಪರ್ಫೆಕ್ಟ್ ಆಗಿರುತ್ತೆ. ನಿಮಗೊಂದು ಲೇಯರ್ ಫಾರ್ಮ್ ಆಗುತ್ತೆ. ಆ ಸ್ಟಫಿಂಗ್ಸ್ ಮೇಲ್ಗಡೆ ಒಂದು ಕೋಟಿಂಗು, ಒಂದು ತಿಕ್ಕ ಕೋಟಿಂಗ್, ತಿನ್ನಬೇಕಾದ್ರೆ ಒಂದು ಕ್ರಂಚ್ ಕೊಡುತ್ತೆ. ಅದಾದಮೇಲೆ ಮೇಲ್ಗಡೆ ರವೆ ಎಲ್ಲ ಹಾಕಿರ್ತಾರಲ್ಲ, ಒಂದು ಬಿಡಿಯಾಗಿ ಕೊಡುತ್ತೆ. ತಿನ್ನಬೇಕಾದ್ರೆ ಭಾರಿ ಇದೆ ಅಂತ ಹೇಳ್ತೀನಿ. ಆ ಬ್ಲೆಂಡಲ್ಲಿ ನಿಮಗೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿರ್ತಾರೆ, ಸ್ಪೈಸಿ ಗೀಸಿ ಪ್ರತಿಯೊಂದು ಒಂದು ಪ್ರಾಪರ್ ಬ್ಲೆಂಡಲ್ಲಿ ಒಂದು ಬೆಸ್ಟ್ ಟೇಸ್ಟಲ್ಲಿ ಕೊಡ್ತಿರುವಂಥ ಒಂದು ಕಟ್ಲೆಟು. ಸೊ ಮಸ್ಟ್ ಟ್ರೈ. ಎಸ್, ಇಟ್ಸ್ ಟೈಮ್ ಟು ಹ್ಯಾವ್ ದ ನೀರು ದೋಸೆ, ಬಿಸಿ ನೀರು ದೋಸೆ. ಬಟ್ ನಾನು ಆರಿಸ್ಬಿಟ್ಟಿದ್ದೀನಿ. ಒಂದು ಪ್ಲೇಟ್ಗೆ 3 ಪೀಸ್ ಕೊಡ್ತಾರೆ. ಕಾಸ್ಟ್ ನನಗೆ ಯಾವುದ್ರದ್ದು ಗೊತ್ತಿಲ್ಲ, ನಾನು ಈಸ್ಕೊಂಡು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಫುಲ್ ಆ್ಯಂಡ್ ಫುಲ್ ತೆಳು ಕೈಂಡು. ಆಲ್ಮೋಸ್ಟ್ 2 ರಿಂದ 3 ಪ್ಲೇಟ್ ಬರೀ ನೀರು ದೋಸೆನೇ ತಿಂದರೆ ಅಂತ ನಿಂತ್ಕೊಂಡ್ರೆ ಅಂತ ತಿನ್ಬೋದು ನೀವು. ತೊಗೊಂಡು ವಿತ್ ಚಟ್ನಿ, ಇಳಿ ಚಟ್ನಿ ಟೇಸ್ಟ್ ಮಾಡೋಣ. ಸಿಂಪಲ್ ಬೆಸ್ಟ್, ಒಂದು ಕ್ಲೀನ್ ಲೇಯರ್ ಟೇಸ್ಟು. ಬಿಸಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂದು ಓಲ್ಡ್ ವೈಬ್ಸ್ ಕೊಡುವಂಥ ಒಂದು ಟೇಸ್ಟು, ಒಂದು ಹೋಟೆಲ್ಲು. ಅವರಿಗೋಸ್ಕರ ಬನ್ನಿ, ತುಂಬ ಇಷ್ಟಪಡ್ತೀರಾ. ನಂತರ ಟೇಸ್ಟ್ ಮಾಡಿ ಫುಡ್ಗೋಸ್ಕರ ನೆಕ್ಸ್ಟ್ ಟೈಮ್ ಬರ್ತೀರಾ. ಅಷ್ಟು ಕ್ಲಾಸಿ ಆಗಿದೆ ಟೇಸ್ಟ್ ಹೊತ್ತು. ಸಿಂಪಲ್ ಬೇಸಿಕ್ ಫುಡ್ಸ್, ಸೌತ್ ಸೈಡ್ ಫುಡ್ಸ್ ಸಿಗುತ್ತೆ ನಿಮಗೆ. ಕರಾವಳಿ ಸ್ಟ್ರೆಚಲ್ಲಿ ಏನೇನು ಫೇಮಸ್ ಇದೋ ಈ ಸೆಕ್ಟ್ರಲ್ಲಿ ಐಟಮ್ಸ್ ಕೂಡ ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಬಟ್ ಒಂದು ಪ್ರಾಪರ್ ಟೇಸ್ಟಲ್ಲಿ. ಉಡುಪಿ ಸಾಂಬಾರು ಇದೆ. ಉಡುಪಿ ಸೆಕ್ಟ್ರಲ್ಲಿ ಬಂದರೆ ಆ ಸಾಂಬಾರೇ ಒಂಥರ ಡಿಫ್ರೆಂಟ್ ಆಗಿದೆ, ಅದೇ ಒರಿಜಿನಲ್. ಬಟ್ ನಮ್ಮ ಬೆಂಗಳೂರಲ್ಲಿ ಕಸ್ಟಮೈಸ್ ಮಾಡಿ ಒಂದು ಬೆಸ್ಟ್ ಟೇಸ್ಟಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾರೆ. ಒರಿಜಿನಲ್ ಉಡುಪಿ ಸಾಂಬಾರು ಬರಬೇಕಂದ್ರೆ ಕರಾವಳಿ ಸ್ಟ್ರೆಚಲ್ಲಿ ಬನ್ನಿ, ಪಕ್ಕ ಸಿಗುತ್ತೆ. ನೀರು ದೋಸೆ ಒಳಗೆ ಸಾಂಬಾರು ತುಂಬ ಚೆನ್ನಾಗಿದೆ. ಬಟ್ ನನ್ನ ಫೇವ್ರೆಟ್ ಚಟ್ನಿ, ಒಂದು ಬೆಸ್ಟ್ ಟೇಸ್ಟ್. ತರಿ ಗೊತ್ತಾಗುತ್ತೆ, ಬಟ್ ವಾಟ್ರಿ ಚಟ್ನಿ ನೀರು ದೋಸೆಗೆ ಅಂತಾನೆ ಮಾಡ್ದಂಗಿದೆ. ಆಲ್ರೆಡಿ 2 ದೋಸೆ ಖಾಲಿ ಆಗೋಯ್ತು. ಬೆಸ್ಟ್ ಟೇಸ್ಟು. ಇಟ್ಸ್ ಟೈಮ್ ಟು ಹ್ಯಾವ್ ದ ಮೊಸರು ಅವಲಕ್ಕಿ. ಒಂದು ಪ್ಲೇನ್ ಮಿಕ್ಸ್ ಆಗಿ ಇಟ್ಟಿರುವಂಥ ಒಂದು ಅವಲಕ್ಕಿ, ಅದ್ರ ಜೊತೆಗೆ ಮೊಸರು ಕೊಡ್ತಾರೆ. ಹೇಗಿದೆ ನೋಡಿ, ಇದ್ರ ಜೊತೆಗೆ ಸಕ್ಕರೆ ಹಾಕೊಂಡು ತಿಂದರೂ ಒಂಥರ ಚೆನ್ನಾಗಿರುತ್ತೆ. ಲೆಟ್ಸ್ ಟೇಸ್ಟ್ ದಿಸ್. ಎಷ್ಟು ಮೊಸರು ಹಾಕೊಂತೀನಿ, ಒಂದು ಪ್ಲೇನ್ ಟೇಸ್ಟ್. ಲೈಟಾಗಿ ಸಕ್ಕರೆ, ಜೊತೆಗೆ ಮೊಸರು. ತಿನ್ಬೇಕು ಅನ್ಸುತ್ತೆ. ಬೆಸ್ಟ್ ಟೇಸ್ಟ್. ಯೂಶ್ವಲಿ ಮೊಸರಲ್ಲಿ ಸಕ್ಕರೆ ಹಾಕೊಂಡು ತಿಂತ ಅದೇ ಒಂಥರ ಬೆಸ್ಟ್ ಟೇಸ್ಟ್ ಇರುತ್ತೆ. ಜಸ್ಟ್ ಅದ್ರ ಜೊತೆ ಒಂದು ಆ್ಯಡ್ ಆನ್ ಆಗಿ ಅವಲ ಕಡ್ಕೊಂಡು ತಿಂದಾಗ ಒಂದು ಬೆಸ್ಟ್ ಟೇಸ್ಟ್ ಇದೆ.
ಮೆಟೀರಿಯಲ್ ಸಿಗುತ್ತೆ ನಿಮಗೆ ತಿನ್ಬೇಕಾದ್ರೂ ಅಂತ. ಒಂದು ಥಿಂಗ್ಸ್ ಆ್ಯಡ್ ಆನ್ ಆಗುತ್ತಲ್ಲ, ಅದು ತಿಂದಾಗ ಒಂಥರ ಬಲ್ಜ್ಡ್ ಆಗಿರುತ್ತೆ ತಿನ್ಬೇಕಾದ್ರೆ. ಜಸ್ಟ್ ಮೊಸರು ಸಕ್ಕರೆ ಆಗೋ ತಿಂದಾಗ ಜಸ್ಟ್ ಒಂದು ವಾಟ್ರಿ ಕೈಂಡ್ ಸಿಗುತ್ತಲ್ಲ, ಇದು ತಿಂದಾಗ ಎಂದ್ರೆ ಒಂಥರ ತಿಂತಾ ಇದ್ದೀರಾ ನೀವು, ಜಸ್ಟ್ ಕಸಿದಾಗ ಒಂದು ಫೀಲ್ ಕೊಡುತ್ತೆ, ಒಂದು ಬೆಸ್ಟ್ ಟೇಸ್ಟು. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಂಗೇ ಮೊಸರು ಹಾಕ್ಕೊಂಡು ಮಿಕ್ಸ್ಡು ಒಂದು ಬೆಸ್ಟ್ ಬೈಟ್. ಲೈಟ್ ಒಂದು ಸ್ಪೈಸು, ಮೊಸರು ನಿಮಗೊಂದು ಹಿತವಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ, ಅದ್ರ ಜೊತೆಗೆ ಒಂದು ಸ್ವೀಟ್ ಟಚ್ಚು, ಒಂದು ಬೆಸ್ಟು. ಈಗ ಯಾವ್ದಾದ್ರು ತಿನ್ನೋ ಪರ್ಸ್ನಲ್ ಫೇವ್ರೇಟ್ ಕಟ್ಲೆಟ್, ಸಕ್ಕರೆ ಹಾಕೊಂಡು ತಿಂದ ಮೇಲೆ ಇದು ಕೂಡ ನನ್ನ ಪರ್ಸ್ನಲ್ ಫೇವ್ರೇಟ್ ಆಗಿದೆ. ನೀರು ಸೋಡೆ ಚಟ್ನಿ ಅಂತೂ ಶೋ ಸ್ಟಾಪರ್ ಟೇಸ್ಟು. ಸ್ವೀಟ್ ಸ್ವಲ್ಪ ಓವರ್ ಸ್ವೀಟ್ ಆಗಿದೆ, ಸ್ವಲ್ಪ ನನಗೆ ಡೌನ್ ಅಂತಲೇ ಹೇಳ್ಬಿಡ್ತೀನಿ. ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ಕೊಂಡು ಬರ್ತಿರೋಂಥ ಒಂದು ಸ್ಪಾಟ್. ಆ್ಯಕ್ಚುಲಿ ಈಗ 12 ಗಂಟೆ ಮೇಲೆ ನಿಮಗೆ ಲಂಚ್ ಸ್ಟಾರ್ಟ್ ಆಗಿದೆ, ನಾನು ಇನ್ನೂ ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ಸೊ ಈ ಜಾಗ ವಿಸಿಟ್ ಮಾಡಿದರೆ ಜಸ್ಟ್ ಡೂ ಕಾಲ್ ಮೀ. ಯಾವಾಗ ಬಂದಿದ್ರಿ, ಯಾವ ಐಟಮ್ ನಿಮಗೆ ಇಷ್ಟ ಅಂತ. ಈ ಕೊನೆ ಐಟಮ್ ಈರುಳ್ಳಿ ದೋಸೆ ಟೇಸ್ಟ್ ಮಾಡಿಬಿಟ್ಟು ಮುಗಿಸೋಣ. ಈರುಳ್ಳಿ ದೋಸೆ ಇದು ಕೂಡ ಬಿಸಿ ಬಿಸಿಯಾಗಿ ಸೂಪರಾಗಿ ಕೊಟ್ಟರು ಗೊತ್ತಾ. ಮೇಲ್ಗಡೆ ಫುಲ್ ಆ್ಯಂಡ್ ಫುಲ್ ರೋಸ್ಟ್ ಮಾಡಿಬಿಟ್ಟು ಗೋಲ್ಡನ್ ಕ್ರಿಸ್ಪ್ ಆಗಿದೆ. ಇದನ್ನು ತೊಗೊಂಡು ವಿತೌಟ್ ಚಟ್ನಿ ಸಾಂಬಾರ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಬಿಕಾಸ್ ಇದರದ್ದೇ ಒಂದು ಬ್ಯಾಟರ್ ಟೇಸ್ಟ್ ಇರುತ್ತೆ, ಅದಾದಮೇಲೆ ಲೈಟಾಗಿ ಖಾರಕ್ಕೆ ಹಸಿಮೆಣಸಿನಕಾಯಿ ಎಲ್ಲ ಇದೆ. ಸೊ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಏನಿದೆ ಕೋಲ್ಡ್ ಆದರೆ ರೆಡಿ ಜ್ಯೂಸು, ಎಳ್ಳು ಜ್ಯೂಸು, ಬಾದಾಮ್ ಜ್ಯೂಸ್, ಪುನರ್ಪುಳಿ ಜ್ಯೂಸು, ಸೋಡಾ ಶರ್ಬತ್, ಮುಸುಂಬಿ ಜ್ಯೂಸ್. ಬಾದಾಮ್ ಜ್ಯೂಸ್ ಕೋಲ್ಡಾ? ಬಾದಾಮ್ ಕೋಲ್ಡ್. ಒಂದು ಬಾದಾಮ್ ಕೊಡಿ. ಒಂದು ಬಾದಾಮ್. ಸಾಕಷ್ಟು ಕೊಡಿ. ಎಷ್ಟು ಒಳ್ಳೆ ಮುಂಚೆ ಆಗುತ್ತೆ. ಬಂದು ಕೇಳ್ತಾರೆ, ಚೆನ್ನಾಗಿ ಮಾತಾಡಿದ್ರೆ. ದೋಸೆ ಒಂದು ಬೆಸ್ಟ್ ಹೇಳಿದ್ನಲ್ಲ, ಒಂದು ಸ್ಪೈಸಿ ಕ್ಲೀನಾಗಿ ನಾಲ್ಗೆಲ್ಲ ಅಂಟ್ಕೊಬಿಡ್ತು. ಹಾಗೆ ಕೂಡ ತಿನ್ಬೋದು. ಒಂದೊಂದು ಕಡೆ ಈ ಬ್ಯಾಟ್ರ್ ಮಾತ್ರ ತಿಂದಿದ್ಕೊಳ್ಳಿ, ಅಂದರೆ ಹಿಟ್ಟು ಮಾತ್ರ ತಿಂದಿದ್ಕೊಂಡು ನಿಮ್ಗೆ ಉಳಿ ಬಂದ್ಬಿಡುತ್ತೆ. ಆ ದೋಸೆನೇ ಚಟ್ನಿ ಸಾಂಬಾರಿಂದ ತಿನ್ನಂಗೆ ಫೀಲ್ ಇರಲ್ಲ. ಬಟ್ ಇದು ಹಾಗೆ ತಿಂದರೂ ಕೂಡ ಸೂಪರ್ ಆಗಿದೆ. ಈರುಳ್ಳಿ ಸ್ವಲ್ಪ ಯಥೇಚ್ಛವಾಗಿ ಹಾಕಿದ್ದಾರೆ. ಆ ಒಂದು ಕ್ರಂಚ್, ಆ ಒಂದು ಕ್ರಿಸ್ಪ್ ಬೆಸ್ಟ್ ಇದೆ ವಿತ್ ಚಟ್ನಿ. ನನ್ನ ಪರ್ಸನಲ್ ಫೇವ್ರೇಟ್ ಚಟ್ನಿ. ಅಲ್ಟಿಮೇಟ್ ಚಟ್ನಿ ಆ ಥರ ಇದೆ ಗೊತ್ತಾ. ನಮ್ಮ ಬೆಂಗಳೂರು ಓಲ್ಡ್ ನಾಸ್ಟಾಲ್ಜಿಕ್ ಹೋಟ್ಲ್ಗಳಲ್ಲಿ ಖಾಲಿ ದೋಸೆ ಮಾಡ್ತಾರೆ, ಸಾಫ್ಟ್ ಖಾಲಿ ದೋಸೆ. ಅದ್ರ ಜೊತೆಗೆ ನೀರು ಚಟ್ನಿ ಕೊಡ್ತಾರೆ. ಮಿಕ್ಸ್ ಮಾಡ್ಕೊತಿದ್ದಲ್ಲ, ಸೇಮ್ ಟು ಸೇಮ್ ಅದೇ ಥರನೇ ಇದೆ. ತುಂಬ ಥ್ಯಾಂಕ್ಸ್ ಸರ್. ಬಾದಾಮ್ ಹಾಲು ಕೂಡ ಬಂತು. ಬಟ್ ಇದಂತೂ ವಿತ್ ಚಟ್ನಿ ಶೋ ಸ್ಟಾಪರ್ ಐಟಮ್. ಹಾಗೆ ಕೂಡ ತಿನ್ಬೋದು. ಸಾಂಬಾರ್ ಜೊತೆ ಓಕೆ. ಬಟ್ ಈರುಳ್ಳಿ ದೋಸೆ ವಿತ್ ಚಟ್ನಿ ಶೋ ಸ್ಟಾಪರ್ ಟೇಸ್ಟು. ಫಸ್ಟ್ ಪ್ಲೇಸ್ ಯಾವುದಕ್ಕೆ? ಕಟ್ಲೆಟ್ ಅಲ್ಟಿಮೇಟ್ ಟೇಸ್ಟು. ಅದಾದಮೇಲೆ ಅವಲಕ್ಕಿ, ಮೊಸರು ಅವಲಕ್ಕಿ, ಆಮೇಲೆ ನೀರು ದೋಸೆ, ನಂತರ ಈರುಳ್ಳಿ ದೋಸೆ, ನಂತರ ಕಾಶಿ ಹಲ್ವಾ. ನಾನು ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೋಟ್ ಮಾಡಿ. ಒಂದು ಬಾದಾಮ್ ಹಾಲು ಕೂಡ ಬಂತು, ಕೋಲ್ಡ್ ಬಾದಾಮ್ ಹಾಲು. ಪ್ರತಿಯೊಂದು ಇನ್ನೋಸ್ ಪ್ರಿಪರೇಷನ್. ಸೊ ಒಂದು ಸಿಂಪ್ಲಿಸಿಟಿ ಗೊತ್ತಾಗುತ್ತೆ ಆ ಫುಡ್ಡಲ್ಲಂತೂ. ತಿನ್ನಬೇಕಾದ್ರೆ ಒಂದು ಕಮರ್ಷಿಯಲ್ ಆಗಿ, ಒಂದು ಲಾರ್ಜ್ ಸ್ಕೇಲಲ್ಲಿ ನಿಮ್ಗೆ ಗೊತ್ತಾಗಲ್ಲ. ಸಿಂಪಲ್ ಆಗಿ ಒಂದು ಹೋಮ್ ಮೇಡ್ ಟಚ್ ಕೊಡುವಂಥ ಒಂದು ಈ ಕಲ್ಚರ್ನ ಫಾಲೋ ಮಾಡಿಕೊಂಡು ಬರ್ತಿರೋಂಥ ಒಂದು ಹೋಟೆಲ್ ಅಂತಲೇ ಹೇಳ್ತೀನಿ. ಓಕೆ, ಹೋಟೆಲ್ ಭುವನೇಶ್ವರಿ ಬಗ್ಗೆ ಕೇಳಿದ್ರು ಅಥವಾ ಟೇಸ್ಟ್ ಮಾಡಿದ್ರು ಜಸ್ಟ್ ಡೂ ಕಾಲ್ ಮೀ. ಫುಡ್ಸ್ ಹೇಳ್ತಾರಲ್ಲ, ಅವ್ರನ್ನ ಮಾತಾಡಿಸಿದ್ರು ಕೂಡ ನನಗೆ ಕಮೆಂಟ್ ತಿಳಿಸಿ ನಿಮಗೆ ಯಾವಾಗ ಹೇಗೆ ಇಷ್ಟ ಅಂತ. ಓಕೆ, ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೋಟ್ ಮಾಡಿ ವಿಡಿಯೋ ನಿಮಿಷ ಲೈಕ್ ಶೇರ್ ಮಾಡಿ. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.